ನಮಸ್ತೆ ರೀ. ಇವತ್ತು ನಾನು ಲಾಗ್ 13 ಜೊತೆ ಬಂದೀನಿ. ಇವತ್ತು ನೀರು ಗೀರೋದು ನಾನು ಏನೂ ಕುಡಿಲಿಲ್ಲ ರೀ. ಬೆಳಗ್ಗೆ ಎದ್ದ ಕೂಡಲೇ ಫಸ್ಟ್ ಇವತ್ತು ಕಾಫಿ ಕುಡಿದೆ. ಆಮೇಲೆ ಇವತ್ತು ಮಗಳಿಗೆ ಕಾಲೇಜ್ ಸುಟಿ ಇತ್ತು, ಮಳೆ ಭಾಳ ಇದ್ದಿದ್ದಕ್ಕೆ ಅದಕ್ಕೆ ಲೇಟಾಗಿ ಎದ್ದೆ. ಎದ್ಮೇಲೆ ಶುಕ್ರವಾರ ಅಲ್ರಿ, ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಆಗ್ಬೇಕಾಗಿತ್ತು. ಫಸ್ಟ್ ಮನ್ಯಾಗ ಟಿಫಿನ್ ಮಾಡೋನು ಅಂಥೇಳಿ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ತರಿಸಿ ಚುನ್ಮರಿ ಮಾಡಿಕೊಟ್ಟೆ. ಚುನ್ಮರಿ ಮಾಡಿಕೊಟ್ಟಾದ್ಮೇಲೆ ದೇವ್ರ ಮುಂದೆ ಅದು ರಂಗೋಲಿ ಹಾಕ್ಬೇಕಾಗಿತ್ತು. ಚಾತುರ್ಮಾಸದವರೆಲ್ಲ ರಂಗೋಲಿ ಹಾಕಿ ಆ ದೇವ್ರ ಮುಂದಿಂದೆಲ್ಲ ಮುಗಿಸ್ಕೊಂಡು ಆಮೇಲೆ ಲಕ್ಷ್ಮೀ ಫೋಟೋ ಪೂಜೆ ಇದು ಮಾಡಬೇಕಾಗಿತ್ತು. ದೇವ್ರ ಮುಂದೆ ಲಕ್ಷ್ಮೀ ಮುಂದೆ ಬೇರೆ ರಂಗೋಲಿ ಹಾಕ್ತೀನಿ. ಅದನ್ನೆಲ್ಲ ಪೂಜೆ ಅದು ಎಲ್ಲ ಮುಗಿಸ್ಕೊಂಡು ಮಾಡಿ ಆಮೇಲೆ ಲಕ್ಷ್ಮೀ ಸೋಬಾನ ಅಂತೇನ್ರಿ ನಾನು. ಲಕ್ಷ್ಮೀ ಸೋಬಾನದು ಅನ್ನೋದಾಯ್ತು. ಲಕ್ಷ್ಮೀ ಸೋಬಾನಂದು ಆಮೇಲೆ ಟಿಫಿನ್ ತಿಂದು ಅನ್ನೋದಕ್ಕೆ ಆಮೇಲೆ ನಮ್ಮದು ಸ್ವಲ್ಪ ಹುಂಚಿ ಅಂತ ಇರಿತ್ರಿ. ನಾನು ಮೊದಲೇ ತಂದು ಇಟ್ಟಿರ್ತೀನಿ, 1 ವರ್ಷ ಆಗು ಹಂಗೆ ಅದನ್ನ ಫ್ರಿಜ್ಜಿನಾಗ ಇಟ್ಟಿರ್ತೀನಿ. ಹೊರಗೆ ಇಟ್ಟರೆ ಹುಳ ಅದು ಆಗ್ತದೆ, ಒಂಥರ ಕೆಟ್ಟಂಗೆ ಆಗಿರ್ತದೆ. ಫ್ರಿಜ್ಜಿನಾಗ ಇಟ್ಟರೆ ಏನೂ ಆಗೋದಿಲ್ಲ ರೀ. 1 ವರ್ಷ ಇಟ್ಕೊಂಡ್ರು ಹುಂಚಿ ಎಷ್ಟು ಚಲೋ ಇರ್ತದೆ. ಅದೆಲ್ಲ ಆದ್ಮೇಲೆ ಮಧ್ಯಾಹ್ನ ಎಲ್ಲ ಮತ್ತು ರೆಸ್ಟ್ ತೊಗೋದು ಎಲ್ಲ ಅದು ಆಯಿತು. ಸಂಜೆ ಮುಂದೆ ಮಗಳಿಗೆ ಮತ್ತು ಹಸಿವು ಎಂದ್ಲು ದೋಸೆ ಹಿಟ್ಟಿತ್ತು, ಮಗಳಿಗೆ ದೋಸೆ ಮಾಡಿ ಕೊಟ್ಟೆ. ರಾತ್ರಿ ಇನ್ನೇನಿಲ್ಲ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್